ಮತದಾರ ಪ್ರತಿಕ್ರಿಯೆ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಇದು ಅಪ್ಪಾಜಿ ಅವರು ದಾವಣಗೆರೆಯಲ್ಲಿ ಕೊಟ್ಟಿರುವಂತಹ ಕೊಡುಗೆಗಳು. ಪಕ್ಷವನ್ನ ಮೀರಿ ಅಪ್ಪಾಜಿಯವರ ಒಂದು ವ್ಯಕ್ತಿತ್ವ ಇದೆ. ಅವರು ಜನಾನುರಾಗಿ ಅವರು ಮಾಡಿರುವಂತಹ ಸೇವೆಗಳು. ಬಾಪೂಜಿ ವಿದ್ಯಾಸಂಸ್ಥೆಯನ್ನ ಕಟ್ಟಿ ಸುಮಾರು 5,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಅಪ್ಪಾಜಿಯವರ ಆಧಾರ ಸ್ತಂಭ ಆಗಿದ್ದಾರೆ. ಇದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದೆ, ಇದೆಲ್ಲದನ್ನ ಕೂಲಂಕುಷವಾಗಿ ಜನ ಕೂಡ ಅರ್ಥಕೊಂಡು ಇವತ್ತಿನ ಒಂದು ಚುನಾವಣೆಯಲ್ಲಿ ಅಪ್ಪಾಜಿಯವ್ರ ಮೊಮ್ಮಗ ನಿಂತಿದ್ದಾರೆ, ಸಮರ್ ಶಾಮ್ನೂರ್ ಅವರು. ಅವರಿಗೆ ನಾವು ಬೈ ಎಲೆಕ್ಷನ್ ಆಗಿರೋದ್ರಿಂದ ಸಮರ್ಥ್ ಅವ್ರನ್ನ ನಾವು ಗೆಲ್ಲಿಸ್ಬೇಕು ಅಂತ ನಮ್ಮ ಎಲ್ಲ ಅಭಿಮಾನಿಗಳಾಯ್ತು, ನಮ್ಮ ಹಿತೈಷಿಗಳು ಅವರು ಕೂಡ ಓಡಾಡ್ತಾ ಇದ್ದಾರೆ. ಪಕ್ಷದ ಕಾರ್ಯಕರ್ತರು, KPCC AICC ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಅವರು ಕೂಡ ನಮ್ಮ ಸಾಥ್ ಕೊಡ್ತಾ ಇದ್ದಾರೆ. ಚುನಾವಣೆ ತುಂಬಾನೇ ಚೆನ್ನಾಗಿ ಪ್ರಚಾರ ನಡೀತಾ ಇದೆ. ಮತದಾನ ದಿನ ಹತ್ರ ಬರ್ತಿದ್ದಂಗೆನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವು ಕಷ್ಟ ಅನ್ನಿಸ್ತಾ ಇದೆಯಾ ಅಥವಾ ಸುಲಭ ಅನ್ನಿಸ್ತಾ ಇದೆಯಾ? ಹ್ಞೂನ್ರಿ ಆಯ್ತ್ರಿ, ಚೆನ್ನಾಯ್ತು. ಸುಲಭ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಯಾವುದೇ ಚುನಾವಣೆ ಇದ್ದಾಗ ಕೂಡ ಎಲ್ಲ ಅಭ್ಯರ್ಥಿಗಳು ಇವತ್ತಿನ ದಿನ ದಕ್ಷಿಣದಲ್ಲಿ 25 ಜನ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಸೊ ಅದರಿಂದ ಇವರೆಲ್ಲ ಅಭ್ಯರ್ಥಿಗಳು ವೋಟ್ ಬ್ಯಾಂಕ್ನ ಕನ್ಸಾಲಿಡೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ದು ಕೂಡ ಸಮರ್ಥಿಂದ ಇವತ್ತು ಸಾಕಷ್ಟು ರೀತಿಯಲ್ಲಿ ಅವರು ಕೂಡ ಇವತ್ತು ಸಮರ್ಥನ ಕ್ಯಾನ್ವಾಸಿಂಗ್ ಇಂದ ಯಾರು ಅವ್ರ ಸರ್ಕಲ್ ನಲ್ಲಿ ಇರಲಿಲ್ಲ ಅವ್ರಿಗೂ ಕೂಡ ಸಮರ್ಥನ ಬಗ್ಗೆ ಪರಿಚಯ ಆಗ್ತಾ ಇದೆ. ಸೊ ಆದ್ರಿಂದ ಒಳ್ಳೆ ಚುನಾವಣೆ ಇದೆ, ಜನರ ಪ್ರತಿಕ್ರಿಯೆ ಚೆನ್ನಾಗಿದೆ, ಗೆಲ್ಲುವಂತಹ ಎಲ್ಲ ಸಾಧ್ಯತೆ ಇದೆ. CM DCM ಎಲ್ಲ ಕಾಂಗ್ರೆಸ್ನ ಮಿನಿಸ್ಟರ್ ನಾಯಕರು ಎಲ್ಲರೂ ಕೂಡ ದಾವಣಗೆರೆ ದಕ್ಷಿಣದಲ್ಲೇ ಬೀಡು ಬಿಟ್ಟಿದ್ದಾರೆ. ಇಡೀ ಸರ್ಕಾರನೇ ನಿಮ್ಮ ಪರವಾಗಿ ನಿಂತಿದೆ ಅಂತಾನೆ ಹೇಳ್ಬೋದು. ಅವರೆಲ್ಲರ ಪ್ರಚಾರ ಮತ್ತು ಅವರೆಲ್ಲರ ಕಾರ್ಯತಂತ್ರ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಸುಲಭ ಆಗುತ್ತೆ. ಹೌದು, ಬಿಕಾಸ್ ಪ್ರತಿಯೊಂದು ಸೆಕ್ಷನ್ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಒಂದು 50 ಓಟು 100 ಓಟು ಎಲ್ಲಿಂದ ಬರ್ತಾ ಇದೆ, ಆ 100 ಓಟು ನಮ್ಮ ಗೆಲುವಿಗೆ ಯಾವ ರೀತಿ ಪೂರಕವಾಗುತ್ತದೆ ಅಂತ ಎಲ್ಲ ರೀತಿನಲ್ಲಿ ನಾವು ಇವತ್ತು ವರ್ಕ್ ಮಾಡಬೇಕಾಗುತ್ತೆ. ಒಂದು ಮೆಟಿಕ್ಯುಲಸ್ ಪ್ಲಾನಿಂಗ್ ಆಗುತ್ತೆ. KPCC AICC ಇಂದ ಬಂದಾಗ ನಮ್ಮ ವಾರ್ ರೂಮ್ ಸ್ಟ್ರೆಂತ್ ಎಲ್ಲದೂ ಕೂಡ ಜಾಸ್ತಿ ಆಗಿ ಒಟ್ಟಾರೆ ಗೆಲ್ಲುವಂತಹ ಕ್ಯಾಂಡಿಡೇಟ್ ಗೆಲ್ತಾರೆ. ಯಾಕಂದ್ರೆ ಅಪ್ಪಾಜಿಯವರ ಆಶೀರ್ವಾದ ಇದೆ, ಜನರ ಒಂದು ಅಭಿಮಾನ ಕೂಡ ಇದೆ. ಇದ್ರ ಜೊತೆಗೆ ಎಲ್ಲ ಸೆಕ್ಷನ್ ಕೂಡ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ. ಈಗ ಅಲ್ಪಸಂಖ್ಯಾತರು ಕೂಡ ಟಿಕೆಟ್ ಕೇಳಿದ್ರು, ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ಮೇಲೆ ಇನ್ನೂ ಕೂಡ 12 ಜನ ಕಣದಲ್ಲಿದ್ದಾರೆ. ಅವರ ಓಟು ಕನ್ಸಾಲಿಡೇಟ್ ಆಗಿ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬರೋ ನಂಬಿಕೆ ಇದೆ. ನಮ್ಮ ಚುನಾವಣೆ ಆಯಿತು, ಪ್ರತಿ ಚುನಾವಣೆಯಲ್ಲೂ ಕೂಡ ಆಗ್ತಾರೆ. ಸೊ ವೋಟ್ ಸ್ವಲ್ಪ ಮಟ್ಟಿಗೆ ಹೋಗುತ್ತೆ ಅವರಿಗೆ. ಅದನ್ನ ನಾವು ಎಷ್ಟು ಮಟ್ಟಿಗೆ ಕಡಿಮೆ ಮಾಡ್ಬೋದು ಅನ್ನೋ ಪ್ರಯತ್ನದಲ್ಲಿ ಇವತ್ತಿರೋದು. ಸೊ ಅದರಿಂದ ಈಗ ಸಾದಿಕ್ ಪೈಲ್ವಾನ್ ಅವರು ಏನು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀವಿ ಅಂದಿದ್ರು, ಅವರ ಮನವೊಲೈಸುವಂತ ಕೆಲಸ ಕೂಡ ಆಗಿದೆ. ಸೊ ಇವತ್ತಿನ ದಿನ ಬೇರೆ ಎಲ್ಲ ಸ್ಪರ್ಧಿಗಳು ಯಾರ್ಯಾರು ನಿಂತಿದ್ದಾರೆ ಅವ್ರು ಕೂಡ ಮನವೊಲೈಸ್ತಾ ಇದೀವಿ. ಒಟ್ಟಾರೆ ಜನಗಳಿಗೆ ಡೈರೆಕ್ಟ್ ಆಗಿ ರೀಚ್ ಆಗ್ತಾ ಇದೀವಿ. ಪ್ರತಿಸ್ಪರ್ಧಿಗಳ ಜೊತೆಗೆ ಇವನ್ ವೋಟರ್ಸ್ನು ಕೂಡ ರೀಚ್ ಔಟ್ ಮಾಡ್ತಾ ಇದ್ದೀವಿ. ನಮ್ಮ KPCC AICC ಅವರು ಕೂಡ ಎಲ್ಲರೂ ಬಂದು ಇಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ನಮ್ಮ ಗ್ಯಾರಂಟಿಯಿಂದ ಸಾಕಷ್ಟು ಬೆನಿಫಿಷಿಯರೀಸ್ ಇದ್ದಾರೆ. ನಮ್ಮ ಇಡೀ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆ 1ರ ಅಡಿಯಲ್ಲೇ ಸುಮಾರು 58,000 ಬೆನಿಫಿಷಿಯರೀಸ್ ಇದ್ದಾರೆ. ಸೊ ಈ ರೀತಿ ಮೆಟಿಕ್ಯುಲಸ್ ಅಪ್ರೋಚ್ ಆಗಿರೋದ್ರಿಂದ ಪ್ರತಿಸ್ಪರ್ಧಿಗಳು ಮತ್ತೆ ಬೇರೆ ಬೇರೆ ಏನು ನರೇಟಿವ್ಸ್ ನಡೀತಾ ಇದೆ ಆ ನರೇಟಿವ್ಸ್ಗೆ ಸೂಕ್ತವಾಗಿ ಅಥವಾ ಟು ಜಸ್ಟಿಫೈಗೂ ಕೂಡ ನಾವು ಒಳ್ಳೆ ವರ್ಕ್ ಮಾಡ್ತಾ ಇದ್ದೀವಿ. ಮೇಡಮ್, ಅಲ್ಪಸಂಖ್ಯಾತರ ಓಟುಗಳು ಛಿದ್ರ ಆದರೆ BJP ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳಿದೆ. ಅವರು ಅಲ್ಪಸಂಖ್ಯಾತರ ಓಟು ಛಿದ್ರ ಆಗಲಿ ಅಂತಾನೆ ಕಾಯ್ತಾ ಇದ್ದಾರೆ ಮೇಡಮ್. ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ಲ. ನಾನು ಅದೇ ಹೇಳಿದ್ನಲ್ಲ, ಈಗ ಅವರು ವರ್ಕ್ ಮಾಡೇ ಮಾಡ್ತಾರೆ. ನಮ್ದು ಅದೇ ಥರ ಮೆಟಿಕ್ಯುಲಸ್ ಪ್ಲಾನಿಂಗ್ ಇದೆ. ಅವ್ರ ವೋಟ್ನ ಕಮ್ಮಿ ಮಾಡಿ ಯಾವ ರೀತಿ ನಮ್ಮ ಸೋಲಿಗೆ ಒಂದು ವೋಟ್ ಬ್ಯಾಂಕ್ನ ಡಿವೈಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ನಾವು ಅದರ ಅಗೇನ್ಸ್ಟ್ ಆಗಿ ನಾವು ಕೂಡ ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ಬೈ ಪೋಲ್ ಇರೋದ್ರಿಂದ ನಮಗೆ ಇಡೀ ಸರ್ಕಾರದ ಸ್ಟ್ರೆಂತ್ ಜೊತೆಗೆ ಜನರು ಕೂಡ ಈಗ 3 ವರ್ಷ ಕಾಂಗ್ರೆಸ್ನ ಯೋಜನೆಗಳನ್ನ ನೋಡಿದ್ದಾರೆ. ಸೊ ಅದರಿಂದ ಇದೆಲ್ಲ ನರೇಟಿವ್ಸ್ಗೆ ಒಂದು ಉತ್ತರ ಸಿಗೋದು ನಮಗೆ ವೋಟ್ ರಿಸಲ್ಟ್ ದಿನ ಗೊತ್ತಾಗುತ್ತೆ. 2023 ಚುನಾವಣೆಯಲ್ಲಿ 27,888 ಮತಗಳ ಅಂತರದಲ್ಲಿ ಶಾಮನೂರ್ ಶಿವಶಂಕರ್ ಅವರು ಗೆದ್ದಿದ್ರು. ಈ ಸಲ ಅಂತರ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಸಾಧ್ಯತೆ? ಅಲ್ಲ, ಬಹಳನೇ ಏನು ಹೇಳಬೇಕು,
ಸಿ ಜನರಲ್ ಎಲೆಕ್ಷನಿಗೂ ಬೈಪೋಲಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಸೊ ಯಾವುದೇ ರೀತಿ ರಿಸಲ್ಟ್ ಆಗ್ಬೋದು, ಐದರ್ ಅಪ್ಪಾಜಿಗಿನ ಜಾಸ್ತಿ ಲೀಡು ಬರ್ಬೋದು ಅಥವಾ ಕಡಿಮೆ ಇದರಲ್ಲೂ ಬರ್ಬೋದು. ಆದರೆ ಈಗಿನ ಒಂದು ವಾತಾವರಣ ನೋಡ್ತಾ ಇದ್ರೆ ನನಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಲೀಡಿಂದ ನಾವು ಗೆಲ್ತೀವಿ ಅಂತ ನನ್ನ ಅನಿಸಿಕೆ. ಅಪ್ಪಾಜಿ ಅವರ ಏನು 27,000 ಅಂತ ಇದ್ರು, ನಾವು 50-60, ನಮ್ಮ ಕಾರ್ಯಕರ್ತರಲ್ಲಿರೋ ಉತ್ಸಾಹ ನೋಡಿದ್ರೆ ಸುಮಾರು 70,000 ಓಟ್ಗಳಿಗಿಂತ ಜಾಸ್ತಿ ಮಾರ್ಜಿನಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಡೆ ಪ್ರಶ್ನೆ, ಅಲ್ಪಸಂಖ್ಯಾತ ಮುಖಂಡರು ಎಲ್ಲರೂ ಕೇಳ್ತಿದ್ದಾರೆ, ಜಮೀರ್ ಬಾಯಿ ಅವ್ರು ಬಂದು ಹೇಳಿದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ, ಕಾಂಗ್ರೆಸ್ಗೆ ಯಾವುದೇ ರೀತಿ ನಾವು ಮೋಸ ಮಾಡಲ್ಲ, ಕಾಂಗ್ರೆಸ್ನ ಕೈ ಹಿಡಿತೀವಿ ಅಂತ ಹೇಳ್ತಾರೆ. ಅದು ಜಮೀರ್ ಬಾಯಿ ಅವ್ರು ಬಂದು ಹೇಳ್ಬೇಕು ಅಂತ. ಜಮೀರ್ ಅವ್ರು ಬರ್ತಾ ಇದ್ದಾರೆ ಮೇಡಮ್ ಪ್ರಚಾರ. ಅಲ್ಲ, ಅದು ಕೂಡ ಮಾತಾಡ್ತಾ ಇದ್ದಾರೆ. ಇನ್ನು ಒಂದೆರಡು ದಿನದಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ. ಈಗಾಗಲೇ ಎಲ್ಲ ಮುಸ್ಲಿಂ ಲೀಡರ್ಸು ಕೂಡ ದಾವಣಗೆರೆಗೆ ಬಂದಿದ್ದಾರೆ. ಬಂದು ಅವರು ಕೂಡ ನಮ್ಮ ಮುಸ್ಲಿಂ ಲೀಡರ್ಸು ಆಮೇಲೆ ನಮ್ಮ ಮೌಲ್ವಿಗಳು ಎಲ್ಲರನ್ನೂ ಕೂಡ ಮಾತಾಡಿಸಿದ್ದಾರೆ. ಸೊ ಈಗ ಸಿಚುವೇಶನ್ ಎಲ್ಲ ಚೆನ್ನಾಗಿದೆ. ನಮ್ಮ ವೋಟರ್ಸು ಅಲ್ಪಸಂಖ್ಯಾತರು ನಮ್ಮ ಜೊತೆಗಿದ್ದಾರೆ. ಇದು ಕೇವಲ BJP ಏನು ವರ್ಷನ್ ಬರ್ತಾ ಇದೆ, ಕೇವಲ ಮೀಡಿಯಾ ವರ್ಷನ್. ಇದು ವಾಸ್ತವ ಸ್ಥಿತಿ ಆ ಥರ ಇಲ್ಲ ಅಂತ ನಮ್ಮ ಅನಿಸಿಕೆ. ಮೇಡಮ್ ಮೀಡಿಯಾ ವರ್ಷನ್ ಅಂದ್ರಿ, ಆದರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಒಂಥರ T20 ಮ್ಯಾಚ್ ತರ ಕುತೂಹಲದಿದೆ. ಲಾಸ್ಟ್ ಓವರಲ್ಲಿ ಅಥವಾ ಲಾಸ್ಟ್ ಓವರ್ವರೆಗೂ ಯಾರು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ ಅನ್ನೋ ಒಂದು ಅನಾಲಿಸಿಸ್ ಕೂಡ ಇದೆ ಮೇಡಮ್. ಅಷ್ಟೊಂದು ಜಿದ್ದಿ ಪ್ರತಿಷ್ಠೆಯ ಚುನಾವಣೆಯಲ್ಲಿ ಕೊನೆಗೆ ಮತದಾರರು ಯಾರನ್ನ ಮತದಾರ ನಮ್ಮ ಕೈನೇ ಹಿಡಿದ್ರು. ಸಂಪೂರ್ಣವಾಗಿ ಕಡೆ ಬಾರಿ ನಾವೇನ್ ಗೆದ್ದಿದ್ವಿ, ಈ ಬಾರಿ ಕಪ್ ನಮ್ಮದೇ ಅಂತ ಹೇಳಿದ್ದೆ ನಾನು 2 ಚುನಾವಣೆಯಲ್ಲೂ ಕೂಡ. ಈ ಬಾರಿ ಕೂಡ ಕಪ್ ಸಮರ್ ಶಾಮನೂರ್ದೆ, ಕಾಂಗ್ರೆಸ್ ಪಕ್ಷದೇ, ನಮ್ಮದೇ, ಶಾಮನೂರ್ ಶಿವಶಂಕರಪ್ಪಾಜಿ ಅವರದೇ. ಮೇಡಮ್ ಸಮರ್ಥ ಅವರು ಪಾದಯಾತ್ರೆ ಬರಿಗಾಲಲ್ಲಿ ನಡೀತಾರೆ ಮೇಡಮ್. ಯಾವುದೇ ಚುನಾವಣೆ ಆದ್ರೂ ಸಮರ್ಥ ಅವರು ಬರಿಗಾಲಲ್ಲಿ ಓಡಾಡ್ತಾರೆ. ಅದು ಕಾರಣ ಏನ್ ಮೇಡಮ್? ಬರಿಗಾಲಲ್ಲಿ ಕಾರಣ ಅಂತ ಏನೂ ಇಲ್ಲ. ಅವರು ಒಂದು ಹೇಳಿದ್ರು, ನಿಮಗೂ ಕೂಡ ಮೀಡಿಯಾದಲ್ಲಿ ಹೇಳಿದ್ದಾರೆ, ಅದು ದೇವ್ರಿಗೂ ನನಗೂ ಬಿಟ್ಟಿದ್ದು ಅಂತ ಹೇಳಿ, ನೀವು ನನ್ನ ಕಾಲಿಗೆ ಹೋಗ್ಬೇಡ್ರಿ ಅಂತ ಹೇಳಿ. ಸೊ ಆದ್ರಿಂದ ನಾನು ಕೂಡ ಅದೇ ಹೇಳೋದು, ಅದು ಅವರ ಒಂದು ಸಂಕಲ್ಪ. ಸೊ ಅದನ್ನ ನಾವು ಸೈಡ್ ಲೈನ್ ಮಾಡಿಬಿಟ್ಟು ಅವ್ರು ಯಾವ ರೀತಿ ಪರ್ಸನಾಲಿಟಿ ಇದ್ದಾರೆ, ಹೆಂಗ್ ಚುನಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಅದನ್ನ ನೋಡಿ ಓಟ್ ಹಾಕ್ಲಿ. ಅಪ್ಪಾಜಿ ಅವ್ರು ಮಾಡಿರುವಂತಹ ಕೆಲಸಗಳನ್ನು ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.